ಹಾಯ್ ಫ್ರೆಂಡ್ಸ್, ಇವತ್ತು ಫ್ರೂಟ್ ಸಲಾಡ್ ಹೇಗೆ ಮಾಡು ಅಂತ ನೋಡೋಣ. ಮೊದಲಿಗೆ 250 ml ಆಗುವಷ್ಟು ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಹಾಲಿಗೆ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹಾಲಿಗೆ ಕುದಿಲಿಕ್ಕೆ ಇಟ್ಟಿದಾಗ ಒಂದು ಸ್ವಲ್ಪ ಅದರೊಳಗಿಂದೆ ನಾನು 1 ಸ್ಪೂನಷ್ಟು ತೊಗೊಂಡಿದ್ದೆ ನಾನು ಹಾಲು. ಇವಾಗ 1 ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನಾನು ಸಕ್ಕರೆ ಆ್ಯಡ್ ಮಾಡ್ಕೋತಾ ಇಲ್ಲ, ಯಾಕಂದರೆ ಫ್ರೂಟ್ಸ್ನಲ್ಲಿ ಸಾಕಷ್ಟು ಪ್ರಮಾಣದಂಥ ಶುಗರ್ ಇರುತ್ತೆ. ಭಾಳ ಸಿಹಿ ಆಗಬಾರ್ದು ಅಂತ ಹೇಳಿ, ನ್ಯಾಚುರಲ್ ಆಗಿ ಇರಲಿ ಅಂತೇಳಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ಸುರ್ಕೋತಾ ಇದ್ದೀನಿ. ನಾನು ಆಗಾಳೆ ಕಲಿಸಿಟ್ಟಿದ್ವಲ್ಲ, ಅದನ್ನು ನಾನು ಇದಕ್ಕೆ ಸುರ್ಕೋತಾ ಇದ್ದೀನಿ. ಇದನ್ನು ಹಾಗೆ ಸ್ಟಿರ್ ಮಾಡ್ಕೋತಾ ಹೋಗಬೇಕು. ಒಂದು ಸ್ವಲ್ಪ ಇದ್ದಿದ್ದೇ ಹಾಲು ತಗೊಂಡು ಆ ಬಟ್ಲಲ್ಲಿ ಮತ್ತೆ ಹಾಕ್ಕೊಂಡು ಇದಕ್ಕೆ ನಾನು ವಾಪಸ್ಸು ಸುರ್ಕೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ತಿಕ್ನೆಸ್ ಬರುವಷ್ಟು ನಾವು ಸ್ವಲ್ಪ ಕುದಿಸ್ಕೋಬೇಕು. 250 ml ಹಾಲಿಗೆ ಅಷ್ಟು 1 ಸ್ಪೂನಷ್ಟು ಆದ ಕಸ್ಟರ್ಡ್ ಪೌಡರನ್ನು ನಾನು ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ತಕ್ಕಂಗೆ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಕೋಬೋದು. ತಿಕ್ನೆಸ್ ನಮಗೆ ಎಷ್ಟು ಬರಬೇಕಂದ್ರೆ ಐಸ್ ಕ್ರೀಮ್ ಅಷ್ಟಂತಲ್ಲ, ಒಂದು ಸ್ವಲ್ಪ ಗಟ್ಟಿ ಹಾಕೋತಾ ಹೋಗುತ್ತೆ ಹಾಲು. ನಾನು ನಿಮಗೆ ಮುಂದ್ಗಡೆ ಹೋದಾಗೆ ಗೊತ್ತಾಗುತ್ತೆ. ತಿರುಗಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಅದು ಹೇಗೆ ಗಟ್ಟಿ ಆಗುತ್ತೆ ಹಾಲು. ಆವಾಗ ನಾವು ಅದನ್ನು ಗ್ಯಾಸ್ ಆಫ್ ಮಾಡಬೇಕಾಗುತ್ತೆ. ಈ ರೀತಿ ಫ್ರೂಟ್ ಸಲಾಡನ್ನು ನಾವು ತಿನ್ನೋದ್ರಿಂದ ನಮಗೆ ಫ್ರೂಟದ್ದು ಅಂಶನ ಹೊರಗಡೆ ಅಂದರೆ ಬೇರೆ ಜ್ಯೂಸ್ ಗೀಸ್ ಕುಡಿಯೋಕ್ಕಿಂತ ನ್ಯಾಚುರಲ್ ಆಗಿಯೇ ಈ ಥರ ನಮಗೆ ಪೌಷ್ಟಿಕಾಂಶ ಸಿಗುತ್ತೆ ಫ್ರೂಟ್ಸ್ನಲ್ಲಿರೋದು. ನೋಡಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ. ಅದು ಗಟ್ಟಿ ಆಗ್ತಾ ಇದೆ ಹಾಲು. ಈಗ ತಿಕ್ನೆಸ್ನ ಬಂದಿದೆ, ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಬಂದಿದೆ. ಇವಾಗ ಗ್ಯಾಸ್ನ ನಾವು ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ನನಗೆ ಫ್ರೂಟ್ ನಾನು ಹಚ್ಕೊಂಡಿದ್ದೀನಿ. ನಿಮ್ಗೆ ಯಾವ ಫ್ರೂಟ್ ಸಿಗುತ್ತೋ ಆ ಫ್ರೂಟ್ನ ಮಾಡ್ಕೋಬೋದು. ಫಸ್ಟಿಗೆ ಪಿಯರ್ ಹಣ್ಣನ್ನು ನಾನು ಕಟ್ ಮಾಡ್ಕೊಂಡು, ಪಿಯರ್ ಹಣ್ಣಿದು ಪೇರಲ್ಲ, ಪಿಯರ್ ಹಣ್ಣಿದೆ. ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ, ಒಂದು ಆ್ಯಪಲ್ ತೊಗೊಂಡಿದ್ದೀನಿ, ಮತ್ತು ದಾಳಿಂಬೆ ತೊಗೊಂಡಿದ್ದೀನಿ. ದಾಳಿಂಬೆಯಿಂದ ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಒಂದು ಸಣ್ಣ ಚಮಚದಿಂದ ಒಂದು ಮುಷ್ಟಿಯಷ್ಟು ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ಪಪ್ಪಾಯ ಹಣ್ಣು ತೊಗೊಂಡಿದ್ದೀನಿ ನಾನು. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ಹಣ್ಣುಗಳನ್ನ ಎಷ್ಟು ಬೇಕಷ್ಟು ನಾವು ತೊಗೋಬೋದು. ಜಾಸ್ತಿ ಹಣ್ಣು ತೊಗೊಂಡು ಹೋದ್ರೇನು ಪರವಾಗಿಲ್ಲ. ನಾವು ಇದನ್ನು ಒಂದು ಬೌಲ್ನಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚಮಚಲ್ಲೇ ಹೋಗಿ ಮಿಕ್ಸ್ ಮಾಡ್ಕೊಳಿಕ್ಕೆ ಹೋಗಬೇಡಿ, ಇಲ್ಲ ಅಂತಂದರೆ ಎಲ್ಲನೂ ಪಪ್ಪಾಯ ಹಣ್ಣು ಜಾಸ್ತಿ ಹಣ್ಣಾಗಿದ್ದರೆ ಅದು ಎಲ್ಲ ಶೀಳ್ಬಿಡುತ್ತೆ, ಅಂದರೆ ಎಲ್ಲ ಒಂದು ಸ್ವಲ್ಪ ನೀರು ಥರ ಬಿಡುತ್ತೆ. ಅದಕ್ಕೆ ನಾವು ಇದನ್ನು ಕೈಲಿಕ್ಕಿಂತ ಅಂದರೆ ಸ್ಪೂನ್ಗಿಂತ ನಾವೇನೋದನ್ನು ಬರೀ ಈ ಥರ ಈಗ ನೋಡಿ ಫ್ರೆಂಡ್ಸ್, ಈಗ ಕನ್ಸಿಸ್ಟೆನ್ಸಿ ಆಗಿದೆ. ಇದು ಎಲ್ಲನೂ ಆರ್ಲಿಕ್ಕೆ ಬಿಟ್ಬಿಡೋಣ. ಈ ಥರ ಕೈಲೇ ಈ ಥರ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಎಲ್ಲ ಮಿಕ್ಸ್ ತಾನಾಗೆ ಆಗುತ್ತೆ. ಎರಡೂ ಕೈಯಲ್ಲಿ ಚೆನ್ನಾಗಿ ಅದನ್ನು ಮಾಡ್ಕೊಳ್ಳೋಣ ಅಂತ ಇದನ್ನು ಆರ್ಲಿಕ್ಕೆ ಬಿಟ್ಟಿದ್ದೆ ಫ್ರೆಂಡ್ಸ್. ನಾನು ಒಂದು 2 ತಾಸು ಆಗಿದೆ. ಇವಾಗ ಸಂಪೂರ್ಣ ಆರಿದ ಮೇಲೇ ಇವೆಲ್ಲ ಫ್ರೂಟ್ಸನ್ನು ಅದರೊಳಗೆ ನಾನು ಹಾಕ್ತಾಯಿದ್ದೀನಿ. ಆರಿದ ಮೇಲೇ ಹಾಕಿ, ಇಲ್ಲ ಸುಡು ಇದ್ದಾಗ ಹಾಕಿದರೆ ಎಲ್ಲನೂ ಅದರಲ್ಲಿ ಅಂಶ ಎಲ್ಲ ಹೋಗಿಬಿಡುತ್ತೆ. ನಾನು ಜಾಸ್ತಿ ಸಕ್ಕರೆ ಪ್ರಮಾಣನೂ ಹಾಕ್ಕೊಂಡಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ನಿಮ್ಗೆ ಯಾರಾದರೂ ಗೆಸ್ಟ್ ಸಡನ್ನಾಗಿ ಬಂದಿದ್ದರೆ ಈ ಥರ ನೀವು ಮೊದಲೇ ಆಲ್ರೆಡಿ ನಾವು ಮಾಡ್ಕೊಂಡು ಇಟ್ಕೊಂಡಿದ್ರೆ ಕಸ್ಟರ್ಡ್ನ ಮಿಲ್ಕು ಈ ಥರ ಹಣ್ಣುಗಳನ್ನ ಹೆಚ್ಚು ಅದರಲ್ಲೇ ಹಾಕ್ಕೊಟ್ಬಿಟ್ರೆ ಅವ್ರಿಗೆ ಹೆಲ್ದಿನೂ ಆಗಿರುತ್ತೆ. ನಿಮಗೂ ಏನೋ ಅಂತ ಚಟ್ಪಟ್ ಅಂತ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋಕ್ಕಿಂತ ಇದನ್ನ ಹೆಲ್ದಿನೂ ಅವ್ರಿಗೆ ವಯಸ್ಸಾದವ್ರಿಗೆ ಕೊಡ್ಬೋದು, ಮಕ್ಕಳಿಗೆ ಕೊಡ್ಬೋದು. ಎಲ್ಲ ರೀತಿಯಿಂದ ಹೆಲ್ದಿನೂ ಇರುತ್ತೆ. ನಮಗೆ ಚಟ್ಪಟ್ ಅಂತನೂ ಇದನ್ನು ಜಲ್ದಿನೂ ಆಗುತ್ತೆ. ನೀವು ಬರೀ ಜಸ್ಟ್ ಮಿಲ್ಕ್ ಅಷ್ಟು ಮಾಡ್ಕೊಂಡ್ಬಿಟ್ಟು ಕಸ್ಟರ್ಡ್ ಮಿಲ್ಕ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನೋಡ್ಲಿಕ್ಕೂ ಹೇಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಥರದ್ದು ಫ್ರೂಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಥರ ಮಕ್ಕಳಿಗೆ ಈ ಥರ ವಾರದಲ್ಲಿ ಒಂದು ಸಲ ಅಥವಾ ಯಾವುದೇ ಫ್ರೂಟ್ ತಿನ್ನಲ್ಲ ಹಂಗೆ ಹಿಂಗೆ ಅಂತಿರ್ತಾರಲ್ಲ, ಒಂದೊಂದು ಫ್ರೂಟ್ ಸೇರ್ತಾ ಇರ್ತವೆ, ಒಂದೊಂದಿಲ್ಲ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಟ್ಬಿಟ್ರೆ ಫ್ರೆಂಡ್ಸ್, ಅವ್ರಿಗೆ ಮಕ್ಕಳಿಗೆ ಯಾವ ಫ್ರೂಟ್ ತಿಂತಾಯಿದ್ದೀನಿ ಅಂತ ಗೊತ್ತಾಗಲ್ಲ. ಮೀನ್ಸ್ ಅವ್ರಿಗೆ ಎಲ್ಲ ಫ್ರೂಟೂ ಅಂಶನೂ ಹೊಟ್ಟೆಯಲ್ಲಿ ಸೇರುತ್ತೆ ಅಂತ ನಾನು ಹೇಳ್ಬೋದು. ನೋಡಿ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಈ ಥರ ನೀವು ಮಾಡಿ ನೋಡಿ, ನಿಮ್ಮ ಮಕ್ಕಳಿಗಾದರೂ ಕೊಡಿ. ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಹಣ್ಣುಗಳು ಇಷ್ಟನೇ ಪಡ್ತಿರಲ್ಲ ನೋಡಿ, ಈ ಥರ ಮಾಡಿದರೆ ಅವ್ರಿಗೆ ಚಲೋ ಇರುತ್ತೆ. ನಾನು ಸುಮ್ಮನೆ ಒಂದು 10 ನಿಮಿಷ ತಿನ್ನೋಕ್ಕಿಂತ 10 ನಿಮಿಷ ಅಂತ ಫ್ರಿಜ್ನಲ್ಲಿ ಇಡ್ತಾಯಿದ್ದೀನಿ. ಇದು ಬೇಕಾದರೆ ಆಪ್ಷನಲ್ಲು, ನೀವು ಬೇಕಾದರೆ ಇಡ್ಬೋದು ಅಥವಾ ಇಲ್ಲ. ನಾನು ಇಡ್ತಾಯಿದ್ದೀನಿ. 10 ನಿಮಿಷ ಇಟ್ಟು ಫ್ರಿಜ್ನಲ್ಲಿಟ್ಟರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಐಸ್ ಕ್ರೀಮ್ ಟೈಪ್ ಹತ್ತುತ್ತೆ, ಅಂದರೆ ಒಂಥರ ಟೇಸ್ಟು ತನಗೆ ಹತ್ತುತ್ತೆ. ಅಂದರೆ ಇದನ್ನು ಬೇಕಾದರೆ ಆಪ್ಷನಲ್ಲು, ನೀವು ಇಡ್ಬೋದು ಬಿಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ಯಾವಾಗ ಬೇಕಾದರೂ ಸ್ನ್ಯಾಕ್ಸ್ ಟೈಮ್ನಲ್ಲೂ ತಿನ್ಬೋದು. ನಮಗೆ ಅಂದರೆ ಮಳೆ ಬರ್ತಾಯಿದ್ರೆ ಏನಾದರೂ ಚಟ್ಪಟ್ ತಿನ್ನೋಕ್ಕಿಂತ ಈ ಥರ ಹೆಲ್ದಿ ಆಗಿರೋದನ್ನ
ತಿನ್ಬೋದು. ಏನಾದರೂ ಸ್ಪೆಷಲಾಗಿ ಮಾಡಿಕೊಡಿ ಅಂತ ಮಮ್ಮಿಗಂತೂ ಕೇಳ್ತಿದ್ರು. ನಾವಾಗೇ ಬೇಕಾದ ಮಾಡಿಕೊಂಡು ತಿನ್ಬೋದು. ಫ್ರೂಟ್ ಕಟ್ ಮಾಡಿಟ್ಟರೆ ಬೇಕಾದಂಗೆ ನಾವು ಯಾವಾಗ ಬೇಕಾದರೂ ಈ ಥರ ತಿನ್ಬೋದು ಫ್ರೆಂಡ್ಸ್. ನೋಡಿ ಈ ಥರ ಕಲರ್ಫುಲ್ ಕಾಣ್ತಾ ಇದೆ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಆದಷ್ಟು ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.